ಪ್ರೀತಿಯೇ ನಿಜವಾದ ಸಿರಿ ಸಂಪದ. ಓರ್ವ ಸಿರಿವಂತ, ಅವನಿಗೆ 4 ಜನ ಮಕ್ಕಳು, 4 ಜನ ಸೊಸೆಯಂದಿರು. ಸಿರಿ ಸಂಪದ ಯಾವುದಕ್ಕೂ ಕೊರತೆ ಇರಲಿಲ್ಲ. ಒಂದು ದಿನ ರಾತ್ರಿ ಸಿರಿವಂತನು ಮಲಗಿರುವಾಗ ವಿಚಿತ್ರ ಕನಸು ಕಂಡ. ಮನೆಯ ಭಾಗ್ಯಲಕ್ಷ್ಮಿ ಸಿರಿವಂತನಿಗೆ, ನಾನು ಈಗ ಹೊರಗೆ ಹೋಗುತ್ತಿದ್ದೇನೆ, ನಿನಗೆ ಏನು ಹೊರಬೇಕು ಬೇಡು, ಕೊಡುತ್ತೇನೆ ಎಂದಳು. ಆಗ ಸಿರಿವಂತ, ಈಗ ಈ ಮನೆಯ ಹೊಣೆಯನ್ನು ನನ್ನ ಮಕ್ಕಳು ಮತ್ತು ಸೊಸೆಯಂದಿರು ವಹಿಸಿಕೊಂಡಿದ್ದಾರೆ, ಅವರಿಗೆ ಕೇಳಿ ಹೇಳುತ್ತೇನೆ ಎಂದಾಗ ಲಕ್ಷ್ಮಿ, ಆಗಲಿ, ಅವರಿಗೆ ಕೇಳಿ ನನಗೆ ತಿಳಿಸು ಎಂದು ಹೇಳಿ ಮರೆಯಾದಳು. ಮರುದಿನ ಮುಂಜಾನೆ ಸಿರಿವಂತನು ತನ್ನ ಮಕ್ಕಳಿಗೆ ಕರೆದು ನಡೆದ ಸಂಗತಿಯನ್ನು ಹೇಳಿದ. ಅದನ್ನು ಕೇಳಿ ಹಿರಿಯ ಮಗ, 100 ಜನ್ಮ ಕುಳಿತು ಉಂಡರೂ ಸವೆಯಲಾಗದಷ್ಟು ಸಿರಿ ಸಂಪತ್ತು ಕೇಳು ಎಂದ. ಎರಡನೆಯ ಮಗ, ಸಂಪತ್ತು ಸ್ಥಿರವಲ್ಲ, ಯಾರಾದರೂ ಕಳುವು ಮಾಡಬಹುದು, ಅಲ್ಲದೆ ಕಸಿದುಕೊಳ್ಳಬಹುದು. ಭೂಮಿಯನ್ನು ಮಾತ್ರ ಯಾರೂ ಕಳುವು ಮಾಡಲಾರರು, ಕಸಿದುಕೊಳ್ಳಲಾರರು. 1000 ಎಕರೆ ಭೂಮಿಯನ್ನೇ ಕೇಳಿಬಿಡಿ ಎಂದು ಮೂರನೇ ಮಗ. ಈ ಸಿರಿ ಸಂಪದ, ಭೂಮಿ, ಸೀಮೆ ಏನೂ ಮಾಡುವುದು ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲದಿದ್ದರೆ ಸಿರಿ ಸಂಪದ, ಭೂಮಿ, ಸೀಮೆ ಯಾವುದೂ ಸ್ಥಿರವಲ್ಲ. ಆದುದರಿಂದ ಎಂದೆಂದಿಗೂ ನಮ್ಮ ಕೈ ಬಿಡಲಾರದಂಥ ಅಧಿಕಾರವನ್ನೇ ಕೇಳಿಬಿಡಿ ಎಂದ. ಈಗ 4ನೇಯವನ ಸರದಿ. ಅವನು, ನನಗಿಂತಲೂ ನನ್ನ ಹೆಂಡತಿ ತುಂಬ ಜಾಣೆ, ಅವಳು ತುಂಬ ದೈವಭಕ್ತಳು, ಇಂಥ ವಿಚಾರದಲ್ಲಿ ಅವಳನ್ನು ಕರೆದು ಕೇಳುತ್ತೇನೆ. ಚಿಕ್ಕ ಮಗನ ಹೆಂಡತಿ ಬಂದು, ನಾನು ಕಿರಿಯವಳು, ನಾನೇನು ಬಲ್ಲೆ, ಆದರೂ ತಾವು ನನ್ನನ್ನು ಕರೆದು ಕೇಳುವಿರೆಂದು ಹೇಳುತ್ತೇನೆ ಎಂದಳು. ನಮಗೀಗ ಈ ಮನೆಯಲ್ಲಿ ಸಿರಿ ಸಂಪದ ಯಾವುದಕ್ಕೂ ಕೊರತೆ ಇಲ್ಲ. ಲಕ್ಷ್ಮಿಯೇ ಹೋದ ಮೇಲೆ ಅವಳು ಕೊಡುವ ಸಿರಿ ಸಂಪದವಾದರೂ ನಮ್ಮಲ್ಲಿ ಇರಲು ಹೇಗೆ ಸಾಧ್ಯ? ನಾವೆಲ್ಲರೂ ಈ ಮನೆಯಲ್ಲಿ ಪ್ರೀತಿಯಿಂದ ಬಾಳಿ ಬದುಕುತ್ತಿದ್ದೇವೆ. ಮುಂದಾದರೂ ಇದೇ ಪ್ರೀತಿಯಿಂದ ಹೀಗೆ ವರ್ತಿಸುತ್ತಿರಲಿ ಎಂದು ಲಕ್ಷ್ಮಿಗೆ ಕೇಳಿರಿ. ಕಿರಿಯ ಸೊಸೆ ಮಾತು ಎಲ್ಲರಿಗೂ ಹಿಡಿಸಿತ್ತು. ಅದೇ ರೀತಿ ಆ ಮನೆಯ ಯಜಮಾನ ಲಕ್ಷ್ಮಿಗೆ, ತಾಯಿ, ನಮಗೆ ಯಾವ ಸಿರಿ ಸಂಪದವೂ ಬೇಡ, ನಾವೆಲ್ಲರೂ ಹಿಂದಿನಂತೆ ಮುಂದೆಯೂ ಪ್ರೀತಿಯಿಂದ ಇರುವಂತೆ ಕರುಣಿಸು ಎಂದ. ಈ ಮಾತನ್ನು ಕೇಳುತ್ತಲೇ ಹೊರಗೆ ಹೋಗುತ್ತಿದ್ದ ಲಕ್ಷ್ಮಿಯು ಮತ್ತೆ ಮನೆಯ ಒಳಗೆ ಬಂದು ಕುಳಿತಳು. ಸಿರಿವಂತನ ಮನೆಯಿಂದ ಹೋಗಲಣಿಯಾದವಳು ಮತ್ತೆ ಒಳಗೆ ಬಂದಿದ್ದನ್ನು ಕಂಡು, ನನಗೆ ಸಂತೋಷವಾಗಿದೆ ತಾಯಿ, ನಿನಗೆ ಅನಂತ ಧನ್ಯವಾದಗಳು ಎಂದು. ಆಗ ಲಕ್ಷ್ಮಿ, ನಾನು ಒಳಗೆ ಬಂದಿರುವುದೇಕೆ ತಿಳಿಯಿತೆ ಎಂದಾಗ ಸಿರಿವಂತ, ಇಲ್ಲ ತಾಯಿ, ನನಗೇನೂ ತಿಳಿಯಲಿಲ್ಲ ಎಂದ. ಲಕ್ಷ್ಮಿ, ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲೇ ನಾನಿರುವುದು, ಆದುದರಿಂದ ನಾನು ತಿರುಗಿ ಬಂದೆ ಎಂದಳು. ಈ ಮಾತನ್ನು ಕೇಳಿದ ಕೂಡಲೇ ಪ್ರೀತಿಯೇ ನಿಜವಾದ ಸಿರಿ ಸಂಪದವೆಂದು ಸಿರಿವಂತನ ಕುಟುಂಬದವರಿಗೆಲ್ಲ ಮನದಟ್ಟಾಗಿತ್ತು. ಎದೆಯಲ್ಲಿ ಪ್ರೀತಿ, ಮುಖದಲ್ಲಿ ನಗೆ ಇಲ್ಲದಿದ್ದರೆ ಮನೆಯಲ್ಲಿ ಎಷ್ಟು ಸಿರಿ ಸಂಪದವಿದ್ದರೆ ಅದಕ್ಕೇನು ಬೆಲೆ ಅಲ್ಲವೇ ಬಂಧುಗಳೇ? ಭಾರತೀಯ ನಾರಿಯರಲ್ಲಿ ಉಡುಗೆ ತೊಡುಗೆಯ ಬಗ್ಗೆ ವಿಶೇಷತೆ. ನಮ್ಮ ಹಣೆಯ ಮೇಲೆ ಕುಂಕುಮ ಇದೆ, ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಬಂತು. ಕೆನ್ನೆಗೆ ಅರಿಶಿಣದ ಲೇಪನ ಇದೆ, ಅಲ್ಲಿ ಹಳದಿ ಹರಿದ್ರಾದೇವಿ, ಮುಖಕಾಮಿನಿ ಸೌಭಾಗ್ಯದ ಪ್ರತೀಕ, ಅಲ್ಲಿ ಪಾರ್ವತಿಯ ಸನ್ನಿಧಾನ ಬಂತು. ಕಣ್ಣಿಗೆ ಕಾಡಿಗೆ ಇದೆ, ಅಲ್ಲಿ ಭಾರತೀ ರತಿದೇವಿಯ ಸನ್ನಿಧಾನ. ಮುಡಿದಿರುವ ಹೂವಿನಲ್ಲಿ ಉಮಾಮಹೇಶ್ವರ ಸನ್ನಿಧಾನ. ಭಾರತೀಯರ ಪ್ರತೀಕವಾದ ಸೀರೆ ಇದೆ, ಸೆರಗಿನಲ್ಲಿ ಸೀತಾದೇವಿ ಸನ್ನಿಧಾನ, ನೆರಿಗೆಯಲ್ಲಿ ತಾರೆಯ ಸನ್ನಿಧಾನ, ಸೀರೆಯ ಅಂಚಿನಲ್ಲಿ ದ್ರೌಪದಿಯ ಸನ್ನಿಧಾನ, ಕುಪ್ಪಸದಲ್ಲಿ ಅಹಲ್ಯೆಯ ಸನ್ನಿಧಾನ, ಕುಪ್ಪಸದ ಅಂಚಿನಲ್ಲಿ ಮಂಡೋದರಿ ವಾಸ, ಕೊರಳಲ್ಲಿ ಮುತ್ತೈದೆ ಪ್ರತೀಕ ಮಾಂಗಲ್ಯ, ಮೂಗಿನಲ್ಲಿ ಮೂಗುತಿ, ಕಿವಿಯಲ್ಲಿ ಓಲೆ, ಇವು 5 ಮುತ್ತುಗಳು. ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಹೆಣ್ಣು ಸುಂದರಿನೇ, ಆದರೆ ಆ ಸೌಂದರ್ಯವನ್ನು ಕೆಡಿಸಿಕೊಂಡು ಓಡಾಡುತ್ತಿದ್ದಾರೆ. ಬಹುಶಃ ಬಹಳ ಜನರಿಗೆ ಹರಿದ ಪ್ಯಾಂಟ್ನಲ್ಲಿ, ಕೆದರಿದ ಕೂದಲಿನಲ್ಲಿ ಸುಂದರ ಕಾಣುತ್ತೇವೆ ಅನ್ನುವ ಭ್ರಮೆ. ಒಂದು ಸಲ ನೀವು ಹಣೆಯ ತುಂಬ ಕುಂಕುಮ, ತಲೆಯ ಮೇಲೆ ಮಾಲೆ ಮುಡಿದು ನೋಡಿ ಸೌಂದರ್ಯ ಎಲ್ಲಿದೆ ಅಂತ ಹೇಳುತ್ತೆ. ಸೌಂದರ್ಯ ಇರುವುದು ನಮ್ಮ ಮುಖದಲ್ಲಿ ಅಲ್ಲ, ಅಚ್ಚುಕಟ್ಟಾಗಿ ಪಾಲಿಸಿದ ನಮ್ಮ ಸಂಪ್ರದಾಯದಲ್ಲಿ. ನಾವು ಪಾಲಿಸಿದ ಸಂಸ್ಕಾರ 4 ಜನ ನಮಗೆ ಕೈ ಎತ್ತಿ ನಮಸ್ಕರಿಸುವಂತೆ ಮಾಡುತ್ತೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.